ಸಂಕ್ರಾಂತಿ ಹಬ್ಬವು ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಹಬ್ಬವಾಗಿದ್ದು ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಪ್ರಿನ್ಸಿಪಲಿ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ದಿನದಂದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯ ಕಡೆಗೆ ಸಾಗುತ್ತಾನೆ. ಇದು ಹೊಸ ದಿನದ ಚಕ್ರದ ಪ್ರಾರಂಭವನ್ನು ಸೂಚಿಸುತ್ತದೆ. ಸಂಕ್ರಾಂತಿ ಹಬ್ಬದ ಪ್ರಮುಖ ಅಂಶಗಳು: ಕೃಷಿ ಹಬ್ಬ. ಸಂಕ್ರಾಂತಿ ಹೊತ್ತಿಗೆ ಹುಣ್ಣಿಮೆಯ ಕಾಲ ಮುಗಿಯುತ್ತದೆ ಮತ್ತು ಕಟಾವಿನಿಂದ ಧಾನ್ಯವನ್ನು ಸಂಗ್ರಹಿಸುವ ಸಮಯ ಪ್ರಾರಂಭವಾಗುತ್ತದೆ. ಇದು ರೈತರು ತಮ್ಮ ಕೃಷಿಯ ಫಲವನ್ನು ಸಂಭ್ರಮದಿಂದ ಆಚರಿಸುವ ಹಬ್ಬವಾಗಿದೆ. ಹರಳು ಹಬ್ಬ. ಈ ಹಬ್ಬವು ಸೂರ್ಯನಿಗೆ ಅರ್ಪಣೆ ಸಲ್ಲಿಸುವ ಹಬ್ಬವಾಗಿದೆ. ಸೂರ್ಯನ ಬೆಳಕಿನಿಂದ ಮತ್ತು ಶಕ್ತಿಯಿಂದ ಎಲ್ಲವೂ ಬೆಳೆಯುತ್ತದೆ ಎಂಬುದನ್ನು ಈ ದಿನವೇ ಉಪದೇಶಿಸುತ್ತದೆ. ದೈವಾರಾಧನೆ. ಸಂಕ್ರಾಂತಿ ದಿನ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಜೀವನದಲ್ಲಿ ಶ್ರೇಯಸ್ಸು ಮತ್ತು ಶಾಂತಿಯನ್ನು ಕೋರುವುದು. ವಿವಿಧ ಭಾಗಗಳಲ್ಲಿ ಈ ಹಬ್ಬವು ಪ್ರತ್ಯೇಕ ರೀತಿಯ ಆಚಾರಗಳನ್ನು ಹೊಂದಿದೆ. ಅದೇ ರೀತಿ ನೀತಿ ಮತ್ತು ನೈತಿಕತೆ. ಸಂಕ್ರಾಂತಿ ಹಬ್ಬವು ಕಡು ಬಡವರಿಗೆ ದಾನ ಧರ್ಮ ಮಾಡುವ ಸಮಯ. ಎಲ್ಲರ ಬದುಕು ಹಸನಾಗಲಿ ಎಂಬ ಸಂದೇಶವನ್ನು ನೀಡುತ್ತದೆ ಮತ್ತು ಆಹಾರ ಮತ್ತು ಸ್ನೇಹಿತರ ಸಂಗಮ. ವಿಶೇಷ ಆಹಾರವನ್ನಾಗಿ ಎಳ್ಳು ಬೆಲ್ಲ ನೀಡುವುದು ಸಹಜವಾಗಿದೆ. ಎಳ್ಳು ಬೆಲ್ಲ ತಿನ್ನಿ ಸಿಹಿ ಮಾತಾಡಿ ಎಂಬ ಸಂದೇಶ ಪ್ರಸಿದ್ಧವಾಗಿದೆ. ಹಬ್ಬದ ವೈಶಿಷ್ಟ್ಯತೆ. ಭಾರತದ ವಿವಿಧ ಭಾಗಗಳಲ್ಲಿ ಸಂಕ್ರಾಂತಿಯನ್ನು ಬೇರೆ ಬೇರೆ ರೀತಿಯ ಹೆಸರಿನಲ್ಲಿ ಆಚರಿಸುತ್ತಾರೆ. ಮೊದಲನೇದಾಗಿ ಪೊಂಗಲ್. ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಹೇಳುತ್ತಾರೆ. ಅದೇ ರೀತಿ ಪಂಜಾಬ್ನಲ್ಲಿ ಲೋಹರಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಭೋಗಿ. ಉತ್ತರ ಭಾರತದಲ್ಲಿ ಕಿಚಡಿ ಹಬ್ಬವಾಗಿ ಆಚರಿಸುತ್ತಾರೆ. ಸಂಕ್ರಾಂತಿ ಹಬ್ಬವು ಸಹಜವಾಗಿ ಜೀವನದ ಹೊಸ ಆರಂಭ, ಮಿತ್ರತೆ ಮತ್ತು ಶ್ರೇಯಸ್ಸಿನ ಸಂಕೇತವಾಗಿದೆ. ಇವತ್ತಿನ ವಿಶೇಷತೆ. ನಿಮ್ಮ ಸುಧೀರ್.